ಇವತ್ತು ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಅಪ್ಪಾಜಿಯವರ ಧರ್ಮಪತ್ನಿ ಮತ್ತು ಈ ನಮ್ಮ ಚೆಲುವು ಕನ್ನಡ ನಾಡು ಕಂಡ ಹೆಮ್ಮೆಯ ಮುಖ್ಯಮಂತ್ರಿ ಕೇಂದ್ರದ ಸಚಿವ ಕುಮಾರಣ್ಣಜಿಯವರ ತಾಯಿ, ನಮ್ಮ ಹೆಮ್ಮೆಯ ಒಂದು ಕನ್ನಡದ ತಾಯಿ ಚೆನ್ನಮ್ಮಜ್ಜಿಯವರು ದಿವಂಗತರಾಗಿದ್ದು ಇಡೀ ನಮ್ಮ ನಾಡಿಗೆ ಒಂದು ಬಹುದೊಡ್ಡ ನಷ್ಟ ಉಂಟಾಗಿದೆ. ಮಾತೋಶ್ರೀಯವರು ಬಹಳ ಸರಳ ಸಜ್ಜನಿಕೆ ಮತ್ತು ದಯೆ, ದಾನ, ಧರ್ಮ ಮತ್ತು ಅಂತಃಕರಣದಿಂದ ಲಕ್ಷಾಂತರ ಸಾರ್ವಜನಿಕರಿಗೆ ಒಬ್ಬ ಹೆಮ್ಮೆಯ ಅಜ್ಜಿಯಾಗಿ, ತಾಯಿಯಾಗಿ ನಮಗೆಲ್ಲರಿಗೂ ಊಟವನ್ನು ಬಡಿಸಿರ್ತಕ್ಕಂಥ ತಾಯಿ. ನಾವು ದೇವೇಗೌಡ ಅಪ್ಪಾಜಿಯವರ ಮನೆಗೆ ಅವರನ್ನು ಕಾಣಲು ಹೋದಾಗಲೆಲ್ಲ ಮಾತೋಶ್ರೀಯವರು ಕರೆದು ಚಹಾ ನಾಷ್ಟ ಮಾಡ್ಕೊಂಡು ಹೋಗ್ರಿ ಅಂತಕ್ಕಂಥ ಮತ್ತು ಅವರ ಒಂದು ಅಮೃತ ನುಡಿಗಳು ನಾವು ಕೇಳಿ ನೋಡಿ ಸಂತೋಷಪಟ್ಟಿದ್ದೇವೆ. ಅಂಥ ಮಾತಾಜಿಯವರು ಇಡೀ ಕರ್ನಾಟಕದಲ್ಲಿ ಒಬ್ಬ ಮಾದರಿಯ ಮಾತೆಯಾಗಿ ಹೆಮ್ಮೆಯ ಪ್ರಧಾನಮಂತ್ರಿ ಮನೆತನದವರಾಗಿದ್ದರೂ ಕೂಡ ಸರಳ ಸಜ್ಜನಿಕೆ ಮತ್ತು ಮಾತು ಮೃದು, ಹಳ್ಳಿ ನಾಡಿನ ಒಂದು ಅಜ್ಜಿಯಂತೆ ಯಾವಾಗಲೂ ಕಂಗೊಳಿಸ್ತಕ್ಕಂಥ ಅಜ್ಜಿ. ಜೀವನದಲ್ಲಿ ಹಲವಾರು ಸವಾಲು, ಸಮಸ್ಯೆ, ಸಂಕಷ್ಟಗಳು ಆದರೂ ಮತ್ತು ಅವರ ವಿರೋಧಿಗಳು ಅವರ ಮೇಲೆ ಅಸಿಡಿ ಎರಚಿದಾಗಲೂ ಯಾವುದೇ ಒಂದು ಸಿಟ್ಟು, ಆವೇಶ ತೋರಿಸದೇ ಶಾಂತಿಯುತವಾದ ಭಾವನೆಯನ್ನು ತೋರಿಸಿ ಒಬ್ಬ ಮಾದರಿಯ ಮಾತೆಯಾಗಿದ್ದಾಳೆ. ಅಂಥ ಮಾತೆ ದಿವಂಗತ ಆಗಿದ್ದು ನಮಗೆಲ್ಲ ನೋವು ತಂದಿದೆ. ಈ ದಿನ ನಾವು ನಮ್ಮ ಒಂದು ತಾಲೂಕಿನ, ನಮ್ಮ ಒಂದು ನೆಲದ ಒಂದು ಹಿರಿಯ ಜೀವವನ್ನು ಕಳ್ಕೊಂಡಿದ್ದೇವೆ. ಇದು ತುಂಬ ನಷ್ಟ ಆಗಿದೆ. ಯಾಕೆ ಅಂದರೆ ಇಡೀ ನಮ್ಮ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿಗಳನ್ನು ಇವ್ರು ಕೈ ಹಿಡಿದ ಒಂದು ಒಳ್ಳೆಯ ಶುಭ ಗಳಿಗೆಯಿಂದಲೇ ನಮ್ಮ ದೇವೇಗೌಡರ ಅಪ್ಪಾಜಿಯವರಿಗೆ ಒಂದು ರಾಷ್ಟ್ರ ನಾಯಕರಾಗುವಂಥ ಒಂದು ಸ್ಥಾನ ಸಿಕ್ಕಿತ್ತು. ಅದನ್ನು ಕೂಡ ನಾವೆಲ್ಲರೂ ಅನುಭವಿಸಿದ್ದೇವೆ. ಹಾಗೆ ಉತ್ತಮ ಒಂದು ಹೆಮ್ಮೆಯ ಹಿರಿಯ ರಾಜಕಾರಣಿಗಳನ್ನು ಕೂಡ ಇವರ ಮನೆತನದಿಂದ ನಮ್ಮ ನಾಡಿಗೆ ಒಂದು ಕೊಟ್ಟಿದ್ದಾರೆ. ಅದು ಎಲ್ರಿಗೂ ಕೂಡ ಈ ಒಂದು ಅವಕಾಶ ಸಿಗಲ್ಲ. ಎಷ್ಟೇ ರಾಜಕೀಯ ಬೆಂಬಲ ಇದು ಅಂಥ ವ್ಯಕ್ತಿಗಳಿಗೆ ಜನ್ಮ ನೀಡಿ ಕೈ ಹಿಡಿದ್ರೂ ಕೂಡ ಅವರ ಸರಳ ಸಜ್ಜನಿಕೆ ಮತ್ತು ನಮ್ಮ ಎಲ್ಲ ಜನತೆಯನ್ನು, ಕರ್ನಾಟಕದ ಎಲ್ಲ ಜನತೆಗಳನ್ನು ಕೂಡ ಒಂದೇ ದೃಷ್ಟಿಯಲ್ಲಿ ನೋಡಿ ಮನೆಗೆ ಬಂದವ್ರಿಗೂ ಕೂಡ ಒಂದು ಸಾಂಸ್ಕೃತಿಕ ಪರಂಪರೆ. ಏಕೆಂದರೆ ನಮ್ಮ ರೇವಣ್ಣ ಸಾಹೇಬ್ರು ಇರ್ಬೋದು, ಕುಮಾರಸ್ವಾಮಿ ಸಾಹೇಬ್ರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ದೇವೇಗೌಡರ ಅಪ್ಪಾಜಿ ಇರ್ಬೋದು, ಎಲ್ಲರೂ ಕೂಡ ಒಳ್ಳೆ ತುಂಬ ಸುಸಂಸ್ಕೃತ ಕುಟುಂಬದವರು. ಈ ಒಂದು ಇದು ದುಃಖ ನಮಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮ್ಮ ರಾಷ್ಟ್ರದ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಇಂಥ ಪತ್ನಿಯರೇ ಸಿಗಲಿ. ಮತ್ತು ಅಂಥ ಮಕ್ಕಳಿಗೆ ಎಲ್ಲ ತಾಯಂದಿರು ಕೂಡ ಇಂಥ ರಾಜಕೀಯವಾಗಿ ಎಷ್ಟೇ ಬೆಂಬಲ ಇದ್ದರೂ ಕೂಡ ಸರಳವಾಗಿ ಎಲ್ಲ ಜನತೆಯನ್ನು ಒಂದೇ ರೀತಿ ಕಾಣುವಂಥ ಒಂದು ಮನಸ್ಥಿತಿ ಬರಲಿ ಅಂತ ಅಮ್ಮನವರ ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಎಲ್ಲ ರಾಜಕೀಯ ವ್ಯವಸ್ಥೆಗೂ ಇಂಥ ಹೆಣ್ಮಕ್ಳು ಮನೆಯಲ್ಲಿದ್ದರೆ ಅವರು ತುಂಬ ಚೆನ್ನಾಗಿ ಒಂದು ಆಡಳಿತವನ್ನು ನಡೆಸ್ತಾರೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ.